ನನ್ನ ಹೆಸರು ಸವಿತಾ, ನನ್ನ ತಂಗಿ ಹೆಸರು ಕವಿತಾ. ನಮ್ಮ ಅಪ್ಪ ಅಮ್ಮನಿಗೆ ನಾವಿಬ್ಬರೇ ಹೆಣ್ಣು ಮಕ್ಕಳು. ನಾವಿಬ್ಬರೂ ಬೆಳೆದದ್ದು ಒಂದು ಪುಟ್ಟ ಹಳ್ಳಿಯಲ್ಲಿ. ಕವಿತಾ ನನಗಿಂತ 1 ವರ್ಷ ಚಿಕ್ಕವಳು. ಅವಳಿಗೆ ನಾನೆಂದರೆ ಪ್ರಾಣ. ನನ್ನ ಬಿಟ್ಟು 1 ನಿಮಿಷನೂ ಇರ್ತಿರ್ಲಿಲ್ಲ ಅವಳು. ನಾವಿಬ್ಬರು ಅಕ್ಕ ತಂಗಿ ಯಾವಾಗಲೂ ಜೊತೆಗೇ ಇರ್ತಿದ್ವಿ. ಶಾಲೆಗೆ ಹೋದಾಗ ಕೂಡ ಅಷ್ಟೇ. ಬ್ರೇಕ್ ಬಿಟ್ಟ ತಕ್ಷಣ ಅವಳು ನನ್ನ ಹತ್ತಿರ ಓಡೋಡಿ ಬರ್ತಿದ್ಲು. ಅವಳು ಅಂದರೆ ನನಗೂ ಅಷ್ಟೇ ನನ್ನ ಜೀವ ಆಗಿದ್ಲು ಅವಳು. ನಾವು ಬೇರೆ ಅಕ್ಕ ತಂಗಿ ಥರ ಯಾವತ್ತೂ ಜಗಳ ಮಾಡ್ತಿರಲಿಲ್ಲ. ಅವಳ ಬಟ್ಟೆ ನಾನು ಧರಿಸುತ್ತಿದ್ದೆ ಮತ್ತು ನನ್ನ ಬಟ್ಟೆಯನ್ನು ಅವಳು. ನಾವಿಬ್ಬರೂ ಎಲ್ಲ ವಸ್ತುಗಳನ್ನು ಕೂಡ ಅಷ್ಟೇ, ಇದು ನಂದು ಅದು ನಿಂದು ಅಂತ ಕಿತ್ತಾಡದೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರು ಉಪಯೋಗಿಸಿಕೊಳ್ಳುತ್ತಿದ್ವಿ. ಹೀಗೆ ನಾವಿಬ್ಬರೂ ಒಬ್ಬರಿಗೊಬ್ಬರು ಆಧಾರವಾಗಿದ್ವಿ. ಊರಿನ ಜನ ಎಲ್ಲ ಇದ್ರೆ ನಿಮ್ಮಂಥ ಅಕ್ಕ ತಂಗಿ ಇರಬೇಕು ಅಂತಿದ್ರು. ನಾನು ಅಕ್ಕನಾದರೂ ಕೂಡ ನನಗೆ ಸ್ವಲ್ಪ ಕೋಪ ಜಾಸ್ತಿ ಬರ್ತಿತ್ತು. ಯಾರಾದರೂ ಏನಾದರೂ ಕೆಟ್ಟದಾಗಿ ಮಾತನಾಡಿದರೆ ಅವರ ಜೊತೆ ಜಗಳಕ್ಕೆ ಹೋಗಿಬಿಡ್ತಿದ್ದೆ. ಆದರೆ ಕವಿತಾ ಹಾಗಲ್ಲ. ಅವಳಿಗೆ ತಾಳ್ಮೆ ಸ್ವಲ್ಪ ಜಾಸ್ತಿನೇ ಇತ್ತು. ಅವಳು ಸ್ವಲ್ಪ ಟೈಮ್ ತಗೊಂಡು ಯೋಚನೆ ಮಾಡಿ ಉತ್ತರ ಕೊಡ್ತಿದ್ಲು. ಅವಳು ನೋಡೋಕ್ಕೂ ಅಷ್ಟೇ ನನಗಿಂತ ತುಂಬ ಅಂದವಾಗಿದ್ಲು. ನಾನು ಬೇಜಾರಾಗಬಾರ್ದು ಅಂತ ನಮ್ಮ ಮನೆ ಸುಂದ್ರಿ ಯಾವತ್ತಿದ್ರೂ ನಮ್ಮ ಅಕ್ಕನೇ ಅಂತ ಅಂತಿದ್ಲು. ಅವಳು ನನ್ನ 2ನೇ ಅಮ್ಮ ಆಗಿದ್ಲು. ನಮ್ಮ ತಂದೆ ತಾಯಿಗೆ ನಮ್ಮಿಬ್ಬರನ್ನ ಕಂಡರೆ ತುಂಬ ಹೆಮ್ಮೆ. ಅವರು ನಮ್ಮಿಬ್ಬರ ಬಾಂಧವ್ಯ ನೋಡಿ ಖುಷಿ ಪಡ್ತಿದ್ರು. ಮಕ್ಕಳನ್ನು ಒಂದು ಒಳ್ಳೆ ರೀತಿ ಬೆಳೆಸ್ತಿದ್ದೀವಿ ಅನ್ನೋ ತೃಪ್ತಿ ಅವರಿಗಿತ್ತು. ನಮ್ಮ ಅಪ್ಪ ಅಮ್ಮನಿಗೆ ತುಂಬ ಜನ ಕೇಳಿದ್ರಂತೆ, ಏನು ನಿಮಗೆ 2 ಹೆಣ್ಣು ಮಕ್ಕಳಾಯ್ತಲ್ಲ, ಈಗ ಮುಂದೆ ಇನ್ನೊಂದು ಮಗು ಮಾಡ್ಕೊಳ್ತೀರಾ ಏನು ಅಂತ. ಅದಕ್ಕವರು ತುಂಬ ಸುಂದರವಾಗಿ ಉತ್ತರಿಸಿದ್ರಂತೆ, ಗಂಡು ಮಕ್ಕಳನ್ನು ಹೆತ್ತು ಸಾಕಿ ಅವರ ಕೈಯಿಂದ ಮನೆಯಿಂದ ಆಚೆ ಹಾಕಿಸಿಕೊಳ್ಳುವುದಕ್ಕಿಂತ ಹೆಣ್ಣು ಮಕ್ಕಳನ್ನು ಹೆತ್ತರೆ ಸಾಯೋ ಕಾಲದಲ್ಲಿ ನಮ್ಮ ಕಷ್ಟ ಸುಖಕ್ಕೆ ಬೆನ್ನು ಕೊಡ್ತಾರೆ ಅಂತ. ಹೀಗೆ ಅಪ್ಪ ಅಮ್ಮ ಯಾವಾಗೂ ನಮ್ಮ ಪರವಾಗಿಯೇ ಮಾತನಾಡುತ್ತಿದ್ದರು. ಅಪ್ಪ ಅಮ್ಮನಿಗೆ ನಮ್ಮಿಬ್ಬರನ್ನ ಒಂದು ಒಳ್ಳೆ ಕಡೆ ಮದುವೆ ಮಾಡಿ ಕೊಡಬೇಕು ಅನ್ನೋ ಆಸೆ ಇತ್ತು. ಆದರೆ ನನಗೆ ಮತ್ತು ನನ್ನ ತಂಗಿಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ನಾವು ಒಂದೇ ಮನೆ ಸೊಸೆಯಾಗಬೇಕು, ಜೀವನ ಪೂರ್ತಿ ಒಟ್ಟಿಗೆ ಇರಬೇಕು ಅನ್ನೋ ಕನಸಿತ್ತು. ನಾವು ನಮ್ಮ ಕನಸನ್ನು ಅಪ್ಪ ಅಮ್ಮನ ಮುಂದೆ ಹೇಳಿದಾಗ ಅವರೂ ಸಹ ಇದಕ್ಕೆ ಒಪ್ಪಿದರು. ಹೇಗೋ ಇಬ್ಬರೂ ಒಂದೇ ಮನೆ ಸೊಸೆಯಾದರೆ ಇಬ್ಬರೂ ಯಾವಾಗಲೂ ಒಟ್ಟಿಗೆ ಜೊತೆಯಾಗಿ ಇರುತ್ತಾರೆ ಅನ್ನೋ ದೃಷ್ಟಿಯಿಂದ ಅಣ್ಣ ತಮ್ಮ ಇರೋ ಮನೆಯಿಂದಲೇ ಸಂಬಂಧ ತರಲು ಬ್ರೋಕರ್ಗೆ ತಿಳಿಸಿದ್ದರು. ಅದಕ್ಕೆ ನಮ್ಮ ಗೆಳತಿಯರೆಲ್ಲ, ನೀವಿಬ್ಬರೂ ಅಣ್ಣ ತಮ್ಮನನ್ನು ಯಾಕೆ ಮದುವೆ ಆಗಬೇಕು, ಇಬ್ಬರೂ ಒಬ್ಬನನ್ನೇ ಮದುವೆ ಆಗಿಬಿಡಿ, ಆಗ ಯಾವ ಸಮಸ್ಯೆನೂ ಇರಲ್ಲ ಅಂತ ತಮಾಷೆ ಮಾಡ್ತಿದ್ರು. ಹೀಗೆ ಒಂದು ದಿನ ನಮ್ಮಿಬ್ಬರನ್ನ ನೋಡಲು ಗಂಡಿನ ಕಡೆಯವರು ಬಂದರು. ಹುಡುಗರಿಬ್ಬರೂ ಕೂಡ ಒಳ್ಳೆಯ ಕೆಲಸದಲ್ಲಿದ್ದರು. ಅವರ ಅಪ್ಪ ಅಮ್ಮ ತಮಗೆ ಏನೂ ಬೇಡ, ಒಳ್ಳೆ ಸೊಸೆಯಂದರು ಸಿಕ್ಕರೆ ಅದುವೇ ನಮ್ಮ ಭಾಗ್ಯ, ನಮ್ಮನ್ನು ಮತ್ತು ನಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡು ಹೋದರೆ ನಮಗಷ್ಟೇ ಸಾಕು ಎಂದು ಹೇಳಿದರು. ನಂತರ ಬ್ರೋಕರ್ ಹುಡುಗಿಯರನ್ನು ಕರೆಸಿ ಅಂದಾಗ ನಾವು ಒಟ್ಟಿಗೆ ಹೊರಗಡೆ ಬಂದೆವು. ನಾನು ಹಸಿರು ಬಣ್ಣದ ಸೀರೆ ಉಟ್ಟಿದ್ದರೆ ತಂಗಿ ಕೆಂಪು ಬಣ್ಣದ ಸೀರೆ ಉಟ್ಟಿದ್ದಳು. ನಾನು ಮತ್ತು ತಂಗಿ ಒಬ್ಬೊಬ್ಬರಾಗಿ ಹೋಗಿ ಚಹಾ ಮತ್ತು ತಿಂಡಿಯನ್ನು ಕೊಟ್ಟೆವು. ಬ್ರೋಕರ್ ನನ್ನನ್ನು ಹಿರಿಯ ಮಗನಿಗೆ ಮತ್ತು ತಂಗಿಯನ್ನು ಕಿರಿಯ ಮಗನಿಗೆ ಪರಿಚಯಿಸಿದರು. ಆಗ ಹಿರಿಯ ಮಗ ಅವರ ಅಮ್ಮನ ಹತ್ತಿರ ಏನೋ ಗುಸುಗುಸು ಮಾತನಾಡುತ್ತಿದ್ದ. ಕೊನೆಗೆ ಅವರು, ನಾವು ಜಾತಕವನ್ನೆಲ್ಲ ಕೇಳಿಸಿ ನಿಮಗೆ ವಿಷಯ ತಿಳಿಸುತ್ತೇವೆ ಎಂದರು. ಅವರೆಲ್ಲ ಹೋದ ಮೇಲೆ ಅಪ್ಪ ಅಮ್ಮ ನಿಮಗೆ ಹುಡುಗರು ಹೇಗೆ ಎನಿಸಿದರು ಎಂದು ನಮ್ಮ ಅಭಿಪ್ರಾಯ ಕೂಡ ಕೇಳಿದರು. ಅದಕ್ಕೆ ನಾವು ನಿಮಗೆ ಇಷ್ಟವಾದರೆ ನಮಗೂ ಕೂಡ ಇಷ್ಟ ಎಂದಿದ್ದೆವು. 2 ದಿನ ಕಳೆದ ನಂತರ ಗಂಡಿನ ಕಡೆಯವರಿಂದ ಕರೆ ಬಂತು. ಅವರು ಮದುವೆಗೆ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದ್ದರು. ನಿಮಗೂ ನಮ್ಮ ಹುಡುಗರು ಇಷ್ಟ ಆಗಿದ್ದರೆ ಮಾತುಕತೆಗೆ ಬನ್ನಿ ಎಂದು ತಿಳಿಸಿದ್ದರು. ನಮ್ಮೆಲ್ಲರಿಗೂ ಅವರು ಇಷ್ಟವಾಗಿದ್ದರಿಂದ ಅಪ್ಪ ಮಾತುಕತೆಗೆ ಅವರ ಮನೆಗೆ ಹೋದರು. ಅಲ್ಲಿ ಗಂಡಿನ ಕಡೆಯವರು, ನೋಡಿ ಸ್ವಾಮಿ, ನಮಗಂತೂ ಇಬ್ಬರು ಹುಡುಗಿಯರು ಇಷ್ಟವಾಗಿದ್ದಾರೆ ಹಾಗೂ ನಮ್ಮ ಮಕ್ಕಳಿಗೆ ಒಂದೇ ಮನೆಯಿಂದ ಅಕ್ಕ ತಂಗಿಯರನ್ನೇ ಮದುವೆ ಮಾಡಿಸಬೇಕೆಂದು ನಮಗೆ ಆಸೆ ಇದೆ. ಆದರೆ ಈ 2 ಮದುವೆಯನ್ನು ಒಟ್ಟಿಗೆ ಮಾಡಲು ಸಾಧ್ಯವಿಲ್ಲ. ನಮ್ಮ ಮಕ್ಕಳ ಜಾತಕದ ಪ್ರಕಾರ ಅವರಿಬ್ಬರ ಮದುವೆಯನ್ನು ಒಟ್ಟಿಗೆ ಮಾಡುವಂತಿಲ್ಲ ಎಂದರು. ಹಾಗಾಗಿ ಮೊದಲು ನಮ್ಮ ಹಿರಿಯ ಮಗ ಮತ್ತು ನಿಮ್ಮ ಹಿರಿಯ ಮಗಳ ಮದುವೆ ಮಾಡೋಣ, ಆಮೇಲೆ ಚಿಕ್ಕವರ ಮದುವೆ ಮಾಡಿದರಾಯಿತು ಎಂದರು. ಅದಕ್ಕೆ ಅಪ್ಪ, ಅದು ನಾವು ಇಬ್ಬರನ್ನು ಒಟ್ಟಿಗೆ ಒಂದೇ ಮನೆಗೆ ಮದುವೆ ಮಾಡಿಕೊಡಬೇಕೆಂದಿದ್ದೇವೆ. ಹಾಗಾಗಿ ಈ ಪ್ರಶ್ನೆ ಕೇಳುತ್ತಿದ್ದೇನೆ. ಹಿರಿ ಮಕ್ಕಳ ಮದುವೆ ಆದ ಮೇಲೆ ಖಂಡಿತ ಕಿರಿ ಮಕ್ಕಳ ಮದುವೆ ಮಾಡಲು ನಿಮಗೆ ಯಾವ ಅಭ್ಯಂತರವೂ ಇಲ್ಲ ತಾನೇ ಎಂದರು. ಅದಕ್ಕೆ ಗಂಡಿನ ಕಡೆಯವರು, ನೀವೇನೂ ಹೆದರಬೇಡಿ, ನನಗೆ ನಿಮ್ಮ ಚಿಂತೆ ಆತಂಕ ಅರ್ಥವಾಗುತ್ತೆ, ನಮ್ಮನ್ನು ನಂಬಿ ಈ ಮದುವೆ ಮಾಡಿ ಎಂದರು. ಸರಿ ಎಂದು ನನ್ನ ಮದುವೆಗೆ ಎಲ್ಲ ಸಿದ್ಧತೆಗಳು ನಡೆಯತೊಡಗಿದವು. ಮುಂದಿನ ತಿಂಗಳು ಒಳ್ಳೆಯ ಮುಹೂರ್ತ ಇದೆಯಂತೆ, ಅದೇ ಮುಹೂರ್ತದಲ್ಲಿ ಮದುವೆ ಮಾಡಿದರಾಯಿತು ಎಂದರು.
ಅಷ್ಟರಲ್ಲಿ ಹುಡುಗನ ಅಮ್ಮ ಬಂದು, ಹೇಗಿದ್ದರೂ ಮದುವೆ ಫಿಕ್ಸ್ ಆಯಿತಲ್ಲ, ನಿಮ್ಮ ಹುಡುಗಿಯ ಫೋನ್ ನಂಬರ್ ಕೊಟ್ಟರೆ ನಾನು ನನ್ನ ಮಗನಿಗೆ ಕೊಡುತ್ತೇನೆ. ಅವರಿಬ್ಬರೂ ಕೊಂಚ ಮನಸ್ಸು ಬಿಚ್ಚಿ ಮಾತನಾಡಲಿ, ಇದರಿಂದ ಒಬ್ಬರನ್ನೊಬ್ಬರು ಅವರು ಅರಿತುಕೊಳ್ಳಲು ಸಹಾಯವಾಗುತ್ತೆ ಎಂದರು. ಅದಕ್ಕಾಗಿ ಅಪ್ಪ ನನ್ನ ಫೋನ್ ನಂಬರನ್ನು ಅವರಿಗೆ ಕೊಟ್ಟರು. ಆಗಿನಿಂದ ಮದುವೆ ಹುಡುಗ ಆಗಾಗ ನನಗೆ ಫೋನ್ ಮಾಡುತ್ತಿದ್ದ. ಪ್ರತಿ ಸಲ ಫೋನ್ ಮಾಡಿದಾಗಲೂ ನನ್ನ ತಂಗಿಯನ್ನು ಕೇಳುತ್ತಿದ್ದ ಮತ್ತು ಅವಳ ಜೊತೆ ಕೂಡ ಮಾತನಾಡುತ್ತಿದ್ದ. ನಂತರ ಮದುವೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದಿದ್ದರಿಂದ ನಾವು ಎರಡೂ ಮನೆಯವರು ಸೇರಿ ಮದುವೆ ಶಾಪಿಂಗ್ ಒಟ್ಟಿಗೆ ಮಾಡಲು ಸಿಟಿಯಲ್ಲಿರುವ ಒಂದು ದೊಡ್ಡ ಬಟ್ಟೆ ಅಂಗಡಿಗೆ ಹೋಗಿದ್ವಿ. ಅಲ್ಲಿ ನಾವು ಬಟ್ಟೆಯನ್ನು ಆರಿಸುವಾಗ ನನ್ನನ್ನು ಮದುವೆಯಾಗುವ ಹುಡುಗ ನನ್ನ ಹತ್ತಿರ ಬಂದು ಕುಳಿತಿದ್ದರು ಮತ್ತು ನನಗೆ ಸೀರೆ ಆರಿಸಲು ಸಹ ಸಹಾಯ ಮಾಡುತ್ತಿದ್ದರು. ಅವರು ದಿನಾಲೂ ನನ್ನ ತಂಗಿಯ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿದ್ದರಿಂದ ಅವಳ ಜೊತೆ ಕೂಡ ಸ್ವಲ್ಪ ಸಲಿಗೆಯಿಂದಲೇ ಇದ್ದರು. ಹೀಗೆ ಮದುವೆಗೆ ಎಲ್ಲವೂ ಸಿದ್ಧವಾಗಿತ್ತು. ಮದುವೆ ಗಂಡಿನ ಮನೆಯಲ್ಲಿ ನಡೆಯುತ್ತಿದ್ದುದರಿಂದ ನಾನು ಮತ್ತು ಕವಿತಾ ನಮ್ಮ ಕೆಲವು ಸಂಬಂಧಿಕರೊಂದಿಗೆ ಹಿಂದಿನ ದಿನವೇ ಗಂಡಿನ ಮನೆಗೆ ಬಂದೆವು. ಅಪ್ಪ ಅಮ್ಮ ಬಂಧು ಬಳಗದವರನ್ನು ಕರೆದುಕೊಂಡು ಮರುದಿನ ಬೆಳಿಗ್ಗೆ ಬರುವವರಿದ್ದರು. ಗಂಡಿನ ಕಡೆಯವರು ನಮ್ಮ ಮದುವೆ ನಡೆಯುವ ಕಲ್ಯಾಣ ಮಂಟಪಕ್ಕೆ ನಮ್ಮನ್ನು ಕರೆದುಕೊಂಡು ಹೋದರು. ಅಲ್ಲಿ ನನ್ನ ಅತ್ತೆ ನನಗೊಂದು ಸೀರೆಯನ್ನು ಕೊಟ್ಟು, ಇದನ್ನು ಉಟ್ಟುಕೊಂಡು ಬಾ ಎಂದು ಹೇಳಿದರು. ನನ್ನ ಜೊತೆ ನನ್ನ ತಂಗಿಯೂ ಬರಲು ಸಿದ್ಧಳಾಗಿದ್ದಳು. ಆದರೆ ನಮ್ಮ ಅತ್ತೆ ಅವಳನ್ನು ತಡೆದು, ನೋಡಮ್ಮ, ನಮಗೆ ತವರು ಮನೆಯಿಂದ ಕೆಲವೊಂದು ವಸ್ತುಗಳು ಬೇಕೆಂದು ತಿಳಿಸಿದ್ದೆವು. ನೀನು ಬಂದು ಅದನ್ನೆಲ್ಲ ಕೊಟ್ಟರೆ ಮುಂದಿನ ಕಾರ್ಯಕ್ರಮವನ್ನು ನಡೆಸಲು ಸುಲಭವಾಗುತ್ತೆ ಎಂದರು. ಸರಿ ಎಂದು ಆಕೆ ಅದನ್ನೆಲ್ಲ ಕೊಡಲು ನಮ್ಮ ಬ್ಯಾಗುಗಳನ್ನು ಇಟ್ಟಿದ್ದ ರೂಮಿಗೆ ಹೋದಳು. ಅವಳನ್ನು ಅತ್ತೆ ಕೂಡ ಹಿಂಬಾಲಿಸಿದರು. ಅವರು ತಮಗೆ ಬೇಕಾದ ಸಾಮಾನುಗಳನ್ನು ತೆಗೆದುಕೊಂಡು ಬಂದು ಪುರೋಹಿತರಿಗೆ ಕೊಟ್ಟರು. ನಾನು ರೆಡಿಯಾಗಿ ಬಂದೆ. ಆದರೆ ನನಗೆ ಕಲ್ಯಾಣ ಮಂಟಪದಲ್ಲಿ ಕವಿತಾ ಎಲ್ಲಿಯೂ ಕಾಣಲಿಲ್ಲ. ಅಲ್ಲಿದ್ದ ಎಲ್ಲರನ್ನೂ ವಿಚಾರಿಸಿದೆ. ಅವಳು ಪೂಜೆಗೆ ಬೇಕಾದ ವಸ್ತುಗಳನ್ನು ಕೊಡಲು ಹೋದವಳು ಇನ್ನೂ ಬಂದಿಲ್ಲ, ಇನ್ನೇನು ಬರಬಹುದು ಎಂದರು. ಸರಿ ಎಂದು ಪೂಜೆಗೆ ಹೊತ್ತಾಗಿದ್ದರಿಂದ ನಾನು ಪೂಜೆಗೆ ಕುಳಿತೆ. ಮದುವೆ ಗಂಡು ಕೂಡ ಎಲ್ಲೂ ಕಾಣದ ಕಾರಣ ಪುರೋಹಿತರು ಅತ್ತೆಗೆ, ನಿಮ್ಮ ಮಗನನ್ನು ಕರೆದನ್ನಿ ಎಂದರು. ನಂತರ ಅತ್ತೆ ಅವರಿಗೆ ಫೋನ್ ಮಾಡಿ ಕರೆಸಿದರು. ಹೀಗೆ ಮದುವೆ ಹಿಂದಿನ ದಿನದ ಕಾರ್ಯಕ್ರಮಗಳೆಲ್ಲ ನಿರ್ವಿಘ್ನವಾಗಿ ನಡೆದವು. ಆದರೆ ನನ್ನ ತಂಗಿ ಮಾತ್ರ ಅಲ್ಲಿಯವರೆಗೂ ನನಗೆ ಎಲ್ಲೂ ಕಾಣಲಿಲ್ಲ. ನಾನವಳನ್ನು ಎಲ್ಲ ಕಡೆ ಹುಡುಕಿದೆ, ಆದರೆ ಆಕೆ ಎಲ್ಲೂ ಸಿಗಲಿಲ್ಲ. ನಂತರ ಆ ಕಲ್ಯಾಣ ಮಂಟಪದ ಹಿಂದೆ ಇದ್ದ ಒಂದು ಚಿಕ್ಕ ಮಂದಿರದಲ್ಲಿ ಯಾವುದೋ ಹುಡುಗಿ ಕುಳಿತಿರೋ ಹಾಗೆ ಕಾಣಿಸಿತು. ಸರಿ ಎಂದು ನಾನು ಅಲ್ಲೇ ಹೋಗಿ ನೋಡಿದೆ. ಅಲ್ಲಿ ನೋಡಿದರೆ ಆಕೆ ನನ್ನ ತಂಗಿಯಾಗಿದ್ದಳು. ಆಕೆ ಜೋರಾಗಿ ಬಿಕ್ಕಳಿಸಿ ಅಳುತ್ತಿದ್ದಳು. ನಾನು ಹತ್ತಿರ ಹೋಗಿ, ಯಾಕೆ ಕವಿತಾ ಅಳುತ್ತಿದ್ದೀಯಾ, ಏನಾಯಿತು ಎಂದು ಆಕೆಯನ್ನು ಸಮಾಧಾನ ಮಾಡಲು ಹೋದೆ. ಆಗ ಅವಳ ಕುತ್ತಿಗೆಯನ್ನು ನೋಡಿ ನನಗೆ ಏನು ಮಾಡಬೇಕು ತಿಳಿಯಲಿಲ್ಲ. ಏನಿದು ಎಂದೆ. ಆಕೆ ಅಳುತ್ತಲೇ ಇದ್ದಳು. ಏನಾಯಿತು ಹೇಳು ಕವಿತಾ ಎಂದು ಜೋರಾಗಿ ಕಿರಿಚಿದೆ. ಆಕೆ ನನ್ನನ್ನು ತಬ್ಬಿಕೊಂಡು ಜೋರಾಗಿ ಅಳತೊಡಗಿದಳು. ನಂತರ ಆಕೆಯನ್ನು ಸಮಾಧಾನ ಮಾಡಿ, ನನಗೆ ಗೊತ್ತು ನಿಂದು ಏನೂ ತಪ್ಪಿಲ್ಲ ಅಂತ, ಆದರೆ ನನಗೆ ವಿಷಯ ತಿಳಿಯದೇ ಹೋದರೆ ನಾನು ಏನೂ ಸಹ ಮಾಡಲು ಸಾಧ್ಯವಿಲ್ಲ ಅಲ್ವಾ, ಅದಕ್ಕೆ ಏನು ನಡೀತು ಅಂತ ಹೇಳು ಎಂದು ಅವಳ ತಲೆ ಸವರುತ್ತಾ ಕೇಳಿದೆ. ಆಕೆ ಸ್ವಲ್ಪ ಸಮಯ ತೆಗೆದುಕೊಂಡು ನಡೆದ ವಿಷಯವನ್ನೆಲ್ಲ ತಿಳಿಸಿದಳು. ಅದನ್ನು ಕೇಳಿದ ನಾನು ದಂಗಾಗಿ ಹೋಗಿದ್ದೆ. ನಮ್ಮಂಥ ಸಾಮಾನ್ಯ ಜನರ ಜೀವನದಲ್ಲೂ ಹೀಗೆಲ್ಲ ಆಗಬಹುದಾ ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತೆ. ಕಣ್ಣೀರು ತನ್ನಿಂದ ತಾನೇ ಬರಲಾರಂಭಿಸಿತು. ಇಬ್ಬರೂ ಅಕ್ಕ ತಂಗಿ ಅಪ್ಪಿಕೊಂಡು ಜೋರಾಗಿ ಅಳತೊಡಗಿದೆವು. ಕವಿತಾ ಮಾತ್ರ, ಅಕ್ಕ, ನನ್ನದು ಇದರಲ್ಲಿ ಏನೂ ತಪ್ಪಿಲ್ಲ ಕಣೆ ಎಂದು ಹೇಳುತ್ತಲೇ ಇದ್ದಳು. ನನಗೆ ಗೊತ್ತು ಕಣೆ, ನಾನು ನಿನ್ನ ಅಕ್ಕ, ನೀನು ಏನು ಎಂದು ನನಗೆ ಗೊತ್ತಿಲ್ವಾ, ಇದರಲ್ಲಿ ನಿನ್ನದು ಯಾವುದೂ ತಪ್ಪಿಲ್ಲ. ಸರಿ, ಈಗ ಆಗಿದ್ದು ಆಯಿತು, ಮುಂದೆ ಏನು ಮಾಡುವುದೆಂದು ಯೋಚಿಸೋಣ ಬಾ ಎಂದೆ. ಅವಳನ್ನು ಕರೆದುಕೊಂಡು ನಮಗೆ ಉಳಿಯಲು ಕೊಟ್ಟಿದ್ದ ರೂಮಿಗೆ ಹೋದೆ. ಸ್ವಲ್ಪ ಧೈರ್ಯ ತೆಗೆದುಕೊಂಡು, ನೀನು ಇಲ್ಲೇ ಇರು, ನಾನು ಬರುತ್ತೇನೆ ಎಂದು ಹೇಳಿ ನನ್ನ ಮದುವೆಯಾಗುವ ಹುಡುಗನಿಗೆ ಫೋನ್ ಮಾಡಿ ಆ ಮಂದಿರದ ಹತ್ತಿರ ಬರಲು ಹೇಳಿದೆ. ಆತ ಕೂಡ ಹೇಳಿದ ಸಮಯಕ್ಕೆ ಅಲ್ಲಿಗೆ ಬಂದ. ನನಗೆ ವಿಷಯ ತಿಳಿದಿರಬಹುದು ಎಂದು ಆತನಿಗೆ ಅನುಮಾನವಿತ್ತು. ಆದರೂ ಕೂಡ ಧೈರ್ಯದಿಂದ ನನ್ನ ಹತ್ತಿರ ಮಾತನಾಡಲು ಬಂದವನೇ ನನ್ನ ಕಾಲನ್ನು ಗಟ್ಟಿಯಾಗಿ ಹಿಡಿದು ಕ್ಷಮಿಸಿಬಿಡಿ ಎಂದು ಗೋಳಾಡತೊಡಗಿದ. ಅದಕ್ಕೆ ನಾನು, ನೀವು ಇಂಥ ಕೆಳಮಟ್ಟದ ಯೋಚನೆ ಮಾಡುತ್ತೀರಿ ಎಂದು ನಾನು ಎಣಿಸಿರಲಿಲ್ಲ. ಈಗ ಎಲ್ಲ ಜನರ ಮುಂದೆ ಹೇಗೆ ತಲೆ ಎತ್ತುತ್ತೀರಿ? ನಿಮ್ಮ ಅಪ್ಪ ಅಮ್ಮನ ಮರ್ಯಾದೆ ಏನಾಗಬಹುದು ಎಂದು ನಿಮಗೆ ಅರಿವಿದೆಯೇ? ಇದರಿಂದ ನಮ್ಮ ತಂದೆ ತಾಯಿಗೆ ಎಷ್ಟು ನೋವಾಗಬಹುದು ಎಂದು ಯೋಚಿಸಿದ್ದೀರೇ ಎಂದೆ. ಅದಕ್ಕೆ ಅವನು ಅಳುತ್ತಾ, ನೋಡಿ, ನನಗೆ ನಿಮ್ಮ ತಂಗಿ ಎಂದರೆ ಪ್ರಾಣ. ಮೊದಲ ದಿನ ಆಕೆಯನ್ನು ನೋಡಿದಾಗಲೇ ನಾನು ಆಕೆಗೆ ಮನಸೋತಿದ್ದೆ. ನಾನು ನಿಜ ಹೇಳುತ್ತಿದ್ದೇನೆ, ನಾನು ಯಾವತ್ತೂ ನಿಮ್ಮನ್ನು ನನ್ನ ಹೆಂಡತಿ ಸ್ಥಾನದಲ್ಲಿ ನೋಡಲೇ ಇಲ್ಲ. ನಾನು ಮೊದಲು ನೋಡಿದ್ದು ನಿಮ್ಮ ತಂಗಿಯನ್ನ.
ಅವಳೇ ನನ್ನ ಹೆಂಡತಿಯಾಗಬೇಕು ಎಂದು ಆಸೆಪಟ್ಟೆ. ಆದರೆ ನಾನು ಅಮ್ಮನಿಗೆ ಈ ವಿಷಯ ತಿಳಿಸಿದಾಗ ಆಕೆ ಕೂಡ ಇದಕ್ಕೆ ಒಪ್ಪಲಿಲ್ಲ. ಆ ಮನೆಯಿಂದ ಹೆಣ್ಣು ತರಬೇಕೆಂದರೆ ನೀನು ಸವಿತಾಳನ್ನೇ ಮದುವೆಯಾಗಬೇಕು, ಕವಿತಾಳನ್ನಲ್ಲ ಎಂದು ಹೇಳಿದರು. ಅವರ ಮನವೊಲಿಸಲು ನಾನು ಮಾಡಿದ ಪ್ರಯತ್ನ ಅಷ್ಟಿಷ್ಟಲ್ಲ. ಆದರೆ ಅವರು ಯಾವುದಕ್ಕೂ ಒಪ್ಪಲೇ ಇಲ್ಲ. ಹಿರಿಯ ಮಗ ಹಿರಿ ಮಗಳನ್ನೇ ಮದುವೆಯಾಗಬೇಕು ಎಂದು ಪಟ್ಟು ಹಿಡಿದಿದ್ದರು. ಹಾಗಾಗಿ ನಾನು ಇಂಥ ಕೆಲಸ ಮಾಡಬೇಕಾಯಿತು. ನಿನ್ನೆ ನಿಮ್ಮ ತಂಗಿ ಒಬ್ಬಳೇ ರೂಮಿನಲ್ಲಿದ್ದ ಸಮಯ ನೋಡಿ ನಾನು ಅಲ್ಲಿಗೆ ಹೋದವನೇ ಅವಳಿಗೆ ತಿಳಿಯದಂತೆ ರೂಮು ಬಾಗಿಲು ಹಾಕಿದೆ. ಅವಳು ನನ್ನನ್ನು ಅಲ್ಲಿ ನೋಡಿ ಗಾಬರಿಗೊಂಡಳು. ನಾನು ಅವಳಿಗೆ ವಿಷಯ ತಿಳಿಸುವ ಪ್ರಯತ್ನ ಮಾಡಿದೆ. ಆದರೆ ಅವಳು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಇನ್ನೇನು ಅವಳು ಜೋರಾಗಿ ಕಿರಿಚುವುದೊಂದೇ ಬಾಕಿ ಇತ್ತು. ಹಾಗೇನಾದರೂ ಮಾಡಿದರೆ ಎಲ್ಲರ ಮರ್ಯಾದೆ ಹೋಗುತ್ತದೆ ಎಂದು ನಾನು ಅಲ್ಲೇ ಸಿಕ್ಕ ಬಟ್ಟೆಯಿಂದ ಅವಳ ಬಾಯಿಯನ್ನು ಮುಚ್ಚಿದೆ ಮತ್ತು ಅವಳು ಎಷ್ಟೇ ಬೇಡ ಬೇಡ ಎಂದರೂ ಸಹ ಕೇಳದೆ ಅವಳ ಕೈಕಾಲನ್ನು ಅಲ್ಲೇ ಸಿಕ್ಕಿದ್ದ ಒಂದು ಹಗ್ಗದಿಂದ ಕಟ್ಟಿ ಹಾಕಿದೆ ಮತ್ತು ಅವಳ ಕುತ್ತಿಗೆಗೆ ತಾಳಿ ಕಟ್ಟಿಬಿಟ್ಟೆ. ನಂತರ ನಾನು ಕಟ್ಟಿದ್ದ ಹಗ್ಗದಿಂದ ಆಕೆಗೆ ನೋವಾಗಬಾರದೆಂದು ನಾನೇ ಅದನ್ನೆಲ್ಲ ಬಿಚ್ಚಿ ಅವಳ ಕಾಲಿಗೂ ಬಿದ್ದು ಕ್ಷಮೆ ಕೇಳಿದೆ. ಇದು ನನ್ನ ಅಸಹಾಯಕತೆ. ನನಗೆ ನಿಮ್ಮ ತಂಗಿ ಮೇಲೆ ಅಪಾರ ಪ್ರೀತಿ ಇದೆ. ನನ್ನ ಪ್ರೀತಿ ಮಾತ್ರ ತುಂಬ ಪವಿತ್ರವಾಗಿದ್ದು ಎಲ್ಲಿ ಅವಳನ್ನು ಕಳೆದುಕೊಳ್ಳುತ್ತೇನೋ ಎನ್ನುವ ಭಯದಿಂದ ಮುಂದೆ ಏನು ಮಾಡಬೇಕು ಎನ್ನುವುದು ತೋಚದೆ ಈ ಕೆಲಸ ಮಾಡಿಬಿಟ್ಟೆ. ಅವಳು ನನ್ನ ಜೀವ ಕಣ್ರಿ. ನಾನು ತಪ್ಪು ಮಾಡಿರಬಹುದು, ಆದರೆ ಅವಳ ಮೇಲಿರುವ ಪ್ರೀತಿ ಮಾತ್ರ ತುಂಬ ಪವಿತ್ರವಾಗಿದ್ದು ದಯವಿಟ್ಟು ನನ್ನನ್ನು ನಂಬಿ ಎಂದರು. ಅವರ ಕಣ್ಣಿನಲ್ಲಿ ನನ್ನ ತಂಗಿ ಮೇಲೆ ಇಟ್ಟಿದ್ದ ಅಪಾರ ಪ್ರೀತಿ ವ್ಯಕ್ತವಾಗುತ್ತಿತ್ತು. ಅವರು ಮತ್ತೆ ನನ್ನ ಕಾಲನ್ನು ಹಿಡಿದು, ನಾನು ನಿಮಗೆ ಮೋಸ ಮಾಡಿಬಿಟ್ಟೆ, ಅದಕ್ಕೆ ನೀವು ನನ್ನನ್ನು ಕ್ಷಮಿಸಲೇಬೇಕು ಎಂದರು. ನೀವು ನನಗೆ ಯಾವ ಶಿಕ್ಷೆಯನ್ನಾದರೂ ಕೊಡಬಹುದು, ಅನುಭವಿಸಲು ನಾನು ಸಿದ್ಧನಾಗಿದ್ದೇನೆ ಎಂದರು. ಆದರೆ ದಯವಿಟ್ಟು ನಿಮ್ಮ ತಂಗಿಯ ಜೊತೆ ಎಲ್ಲರ ಸಮ್ಮುಖದಲ್ಲಿ ನನ್ನ ಮದುವೆ ಮಾಡಿಸಿ ಎಂದು ಕಣ್ಣೀರಿಟ್ಟರು. ಆ ವ್ಯಕ್ತಿಗೆ ನನ್ನ ತಂಗಿಯ ಮೇಲಿದ್ದ ಪ್ರೀತಿ ನೋಡಿ ನನ್ನ ಮನಸ್ಸು ಕರಗಿತು. ಸರಿ, ಇದಕ್ಕೊಂದು ದಾರಿ ಹುಡುಕುತ್ತೇನೆಂದು ನಾನು ಅಲ್ಲಿಂದ ಹೊರಟೆ. ಅವತ್ತು ಮದುವೆ ದಿನ. ಅಪ್ಪ ಅಮ್ಮ ತಮ್ಮ ಬಂಧು ಬಳಗದೊಂದಿಗೆ ಕಲ್ಯಾಣ ಮಂಟಪಕ್ಕೆ ಬಂದಿದ್ದರು. ನಾನು ಸೀರೆಯುಟ್ಟು ಆಭರಣಗಳನ್ನೆಲ್ಲ ತೊಟ್ಟು ರೆಡಿಯಾಗಿದ್ದೆ. ಹಾಗೆ ತಂಗಿ ಕೂಡ ನನ್ನ ಮದುವೆಗೆ ತೆಗೆದುಕೊಂಡಿದ್ದ ಸೀರೆ ಉಟ್ಟು ಅಂದವಾಗಿ ಕಾಣುತ್ತಿದ್ದಳು. ಬೆಳಗ್ಗಿನ ಪೂಜೆಗಳೆಲ್ಲ ಮುಗಿದವು. ಇನ್ನೇನು ತಾಳಿ ಕಟ್ಟುವ ಸಮಯ ಹತ್ತಿರ ಬಂದಿತ್ತು. ಆಗ ನಾನು ನನ್ನ ಅಪ್ಪ ಅಮ್ಮ ಮತ್ತು ಅತ್ತೆ ಮಾವನ ಕರೆದು, ನೋಡಿ, ನನ್ನನ್ನು ತಪ್ಪಾಗಿ ತಿಳಿಯಬೇಡಿ, ನೀವು ಮಾಡಿಸಬೇಕಾದ ಮದುವೆಯ ಜೋಡಿ ಇದಲ್ಲ ಎಂದೆ. ಅದಕ್ಕೆ ಅಮ್ಮ, ಏನಾಗಿದೆ ನಿನಗೆ, ಹುಚ್ಚು ಹಿಡಿದಿದೆಯಾ ಹೇಗೆ ಎಂದರು. ಅದಕ್ಕೆ ನಾನು, ನೋಡಮ್ಮ, ಇವರು ಕವಿತಾಳನ್ನ ಅತಿಯಾಗಿ ಪ್ರೀತಿಸುತ್ತಿದ್ದಾರೆ. ತಮ್ಮ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಾರೆ ಅವಳನ್ನ. ನನ್ನ ತಂಗಿ ನನ್ನ ಜೀವ. ಆ ಜೀವವನ್ನ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಜೀವದೊಡನೆ ಮದುವೆ ಮಾಡಿಸಬೇಕೆನ್ನುವುದು ನನ್ನ ಆಸೆ. ಈಗ ಆ ಜೀವ ನನ್ನ ಕಣ್ಣೆದುರಿಗೆ ಇದೆ. ಹಾಗಾಗಿ ಅವರಿಬ್ಬರ ಮದುವೆ ಮಾಡಿದರೆ ಉತ್ತಮ ಎಂದೆ. ಹಾಗೆ ಅತ್ತೆ ಮಾವನಿಗೂ ಕೂಡ ನಿಮ್ಮ ಮಗ ನನ್ನ ತಂಗಿಯನ್ನು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಾರೆ. ಈ ವಿಷಯ ನನಗೆ ತಿಳಿದಿದ್ದು ನಿನ್ನೆ. ಮೊದಲೇ ತಿಳಿದಿದ್ದರೆ ಇದಕ್ಕೆ ಬೇರೊಂದು ವ್ಯವಸ್ಥೆ ಮಾಡಬಹುದಿತ್ತು. ಆದರೆ ಈಗ ಅದು ಯಾವುದಕ್ಕೂ ಸಮಯವಿಲ್ಲ. ಅವರಿಗೆ ನನ್ನ ಮೇಲೆ ಯಾವುದೇ ಪ್ರೀತಿಯಾಗಲಿ ಆಸೆಯಾಗಲಿ ಇಲ್ಲ. ಒಲ್ಲದ ಮದುವೆ ಇಬ್ಬರಿಗೂ ಸೂಕ್ತವಲ್ಲ. ಇದರಿಂದ ನಮ್ಮಿಬ್ಬರ ಜೀವನ ಹಾಳಾಗಿ ಹೋಗುತ್ತೆ ಅಷ್ಟೇ. ಅದಕ್ಕೆ ಇವರಿಬ್ಬರ ಮದುವೆ ಮಾಡಿದರೆ ಒಂದು ಜೋಡಿಯಾದರೂ ಸುಖವಾಗಿ ಸಂಸಾರ ಮಾಡುತ್ತಾರೆ ಎಂದೆ. ಅದಕ್ಕೆ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರೂ ಒಂದು ಕಡೆ ಕೂತು ಇದರ ಬಗ್ಗೆ ಚರ್ಚೆ ಮಾಡತೊಡಗಿದರು. ಸರಿ, ಹಾಗಿದ್ದರೆ ನಮ್ಮದು ಒಂದು ಬೇಡಿಕೆ ಇದೆ. ಅದಕ್ಕೆ ನೀವು ಒಪ್ಪಿದರೆ ನಮಗೂ ಈ ಮದುವೆ ಒಪ್ಪಿಗೆ ಇದೆ ಎಂದರು. ಸರಿ, ಏನದು ಎಂದು ಕೇಳಿದ್ದಕ್ಕೆ, ನೀನು ನಮ್ಮ ಕಿರಿಯ ಮಗನನ್ನ ಮದುವೆಯಾಗಬೇಕು ಎಂದರು. ಏನು, ಕಿರಿಮಗನೇ ಎಂದು ಬಾಯಿ ಬಿಟ್ಟೆ. ಆಗ ಅವರ ಕಿರಿಮಗ ನನ್ನ ಹತ್ತಿರ ಬಂದು, ಹೌದು, ನನ್ನನ್ನೇ ನೀವು ಮದುವೆಯಾಗಬೇಕು. ಏನೂ ಹೆದರಬೇಡಿ. ನಿಮ್ಮ ತಂಗಿಗೆ ಒಳ್ಳೆ ಹುಡುಗ ಸಿಗಲಿ ಎಂದು ಯೋಚಿಸುತ್ತಿರುವ ನಿಮ್ಮ ಮುಕ್ತ ಮನಸ್ಸು ನನಗೆ ತುಂಬ ಇಷ್ಟವಾಗಿದೆ. ನಾನೂ ಕೂಡ ಅಷ್ಟೇ. ನಿಮ್ಮನ್ನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ. ನೀವು ನನ್ನನ್ನು ಮದುವೆಯಾಗ್ತೀರಾ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದರು. ಅವರ ಆ ಪ್ರೀತಿ ನೋಡಿ ನಾನು ನಾಚಿ ನೀರಾದೆ ಮತ್ತು ಮದುವೆಗೆ ಒಪ್ಪಿಗೆ ನೀಡಿದೆ. ನಂತರ ಒಂದು ಮದುವೆ ಆಗಬೇಕಾಗಿದ್ದ ಜಾಗದಲ್ಲಿ 2 ಮದುವೆಗಳು ನಡೆದವು. ನಮ್ಮ ಮದುವೆ ನಡೆಯದೆ ಎಲ್ಲಿ ಕರಾಳ ಅಂತ್ಯ ಕಾಣುತ್ತೋ ಅನ್ನೋ ಭಯದಲ್ಲಿದ್ದ ನಮ್ಮೆಲ್ಲರಿಗೆ ಒಟ್ಟಿಗೆ ಮದುವೆಯಾಗುವ ಅವಕಾಶ ದೊರಕಿತ್ತು. ಹೀಗೆ ಅಚಾನಕ್ಕಾಗಿ ನಾವು ಆಸೆಪಟ್ಟಂತೆ ನಮ್ಮ ಅಕ್ಕ ತಂಗಿಯ ಮದುವೆ ಒಟ್ಟಿಗೆ ನಡೆದು ಹೋಯಿತು. ಈಗ ನಾವು ಒಂದೇ ಮನೆಯಲ್ಲಿ ಎಲ್ಲರೂ ಸುಖವಾಗಿ ಶಾಂತಿ ನೆಮ್ಮದಿಯಿಂದ ಬಾಳುತ್ತಿದ್ದೇವೆ.
ಇದು ಸವಿತಾಳ ಕತೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.